ಲೇ ಸುಬ್ಬಿ, ಏನು ಮಾಡ್ಕೊಟ್ಟೆ ಮಾಲೂನ್ಗೆ ಅವತ್ತಿದವ? ಏನು ಮಾಡ್ಕೊಡೋನೆ? ಹಬ್ದ ಅಡುಗೆ ಮಾಡಿದೆ ನೆನ್ನೆ, ಅದನ್ನೇ ಹಿಕ್ತೆ. ಮೊನ್ನೆ ಗಣಕೆ ಮೊನ್ನೆನೂ ಹಬ್ದ ಅಡುಗೆನೇ ಮಾಡಿದ್ವಲ್ಲ, ಅದನ್ನೇ ಹಿಕ್ತೆ. ಆಮೇಲೆ ಅವತ್ತು ಓದ್ ದಿವಸ ಗಣಕೆ ಸೊಪ್ಪಂದು ಹುರಿದ್ಬಿಟ್ಟು ಅಕ್ಕಿ ಹಾಕಿ ಕೊಟ್ಟಿದ್ನ. ಇನ್ನೇನು ಮಾಡದೆ ನಾನುವೇ. ಅವ್ವ, ನಿನ್ನ ಮೊಮ್ಮಕ್ಕಳು ಎಲ್ಲ ನಿನ್ನ ಮರಿ ಮಕ್ಕಳು ಏನು ಒಂಚೂರು ಹೊಟ್ಟೆ ಉರ್ಸವ? ನನಗಂತೂ 2 ದಿವಸಕ್ಕೆ ಸಾಕಾಗೋಯ್ತು ಕಣ್ಯಾಕ. ಆಯ್ಕಿಲ್ಲ ನನಗೆ ಅವ್ರ ಜೊತೆಗೆ ಆಡೋಕ್ಕೆ. ಸಾಕಾಗಿ ಮಾಡ್ಬಿಟ್ರು ಕಣ್ಯಾಕ. ಏನು ಅರ್ಚಿ ಅಂದು ಎದ್ರೆ 1 ಸಲ ಹೇಳ್ತೇವೆ, 1 ದಿವಸ ಮನಿ ಕತ್ತವೆ. ಅದಲ್ದೆ ನಿನ್ನ ಮೊಮ್ಮಗಳವಳೆಲ್ಲ ಪೆದ ಮೊಮ್ಮಗಳು, ಅವಳಂತೂ ಚಿಟ್ಟಿಡ್ಸ್ಬಿಟ್ಲು. ಹೇಳಿದ ಮಾತು ಕೇಳಕ್ಕಿಲ್ಲ, ಎಲ್ಲ ಕೋಟ ಮಾಡೋದು. ಅದು ಚೆನ್ನಾಗಿಲ್ಲ ಕಣಮ್ಮ, ಇದು ಚೆನ್ನಾಗಿಲ್ಲ ಕಣಮ್ಮ, ಅದು ಇದು ಏನು ಮಾಡನೆ. ಉಗ್ದು ಬಿಡ, ನನಗೆ ಕೋಪ ಬಂದಿತ್ತು. ಮೊಮ್ಮಗಳಲ್ವಾ, ಸುಮ್ಮನೆ ಅದೇ ಕಣ್ಯಾಕ. ಹೋಗ್ಲಿ, ಹೆಂಗಾಯ್ತು ರತ್ನಿ ಮಗ? ಚೆನ್ನಾಗಿದ್ದದ ರಮೇಶನ ಮಗ, ರತ್ನಿ ಮಗ? ಏನು ಚೆನ್ಕವನೆ ಗುಂಡು ಗುಂಡಾಗಿ? ಓಸಿ ಚೆನ್ಕಿದ್ದಾನ, ಭಾರಿ ಚೆನ್ಕವನೆ. ಅದಕ್ಕೆ ಹಬ್ಬದಲ್ಲಿ ಏನೇನು ಮಾಡಿದ್ರಿ ನೆನ್ನೆ? ಏನು ಮಾಡೋದು, ಕಡುಬು ಮಾಡಿದ್ದು. ಕಡುಬು ಮಾಡ್ಬೇಕಲ್ಲ ಅಂದ್ಬಿಟ್ಟು 4 ಚಕ್ಲಿ ಕರ್ಜಿಕಾಯಿ, ಆಮೇಲೆ ಇನ್ನೇನು ಮಾಡಿದ್ದು, ಇದು ನಿಪ್ಪಿಟ್ಟು. ಆಮೇಲೆ ನಿಪ್ಪಿಟ್ಟು ಕಜಾಯನೂ ಮಾಡಿದ್ದು. ಸಾಕಲ್ವಾ? ಆಮೇಲೆ ಬೇಕಾದ್ರೆ ಮಾಡ್ಕೊಳಕಾಯ್ತದೆ ಅಂದ್ಬಿಟ್ಟು ಒಬ್ಳಿಗೆ ಮಾಡೋಕ್ಕಾಯ್ತಿತ್ತು ಅದನ್ನೆಲ್ಲವ. ಬರೀ ಅದಕ್ಕೆ 4 ಮಾಡಿವ್ನಿ. ಹಬ್ಬಕ್ಕೆ ಮಾಡಲೇಬೇಕಲ್ಲ ಅಂದ್ಬಿಟ್ಟು ನಾನುವೇ ಹಬ್ಬಕ್ಕೆ ಊರಿಗೆ ಹೋಗೋದಂತ ಅಂದ್ಕೊಂಡಿದ್ದೆ. ನೀನು ಹೊಂಟೋದಲ್ಲ, ಮಾಲೂನ್ ಯಾರು ನೋಡ್ಕೊಂಡವ್ರು? ಗಿರ್ಜನ್ಗೂ ಹೆಂಗೆ ಆಗೋ ಕೂತದಲ್ಲ ಕತೆ ಅಂದ್ಬಿಟ್ಟು ನಾನು ಹೋಗ್ಲಿಲ್ಲ, ಇಲ್ಲೇ ಉಳ್ಕೊಂಡೆ. ಅಯ್ಯೋ, ಅಲ್ಲಿ ಹೋಗಿ ಏನು ಮಾಡಿ ಯಾಕಂತ ತಕೋ ಇರು, ಆಮೇಲೆ ಹೋಗುವಂತೆ. ಯಾಕವ? ನಿನ್ನ ಮಕ್ಳಿಗೆ ಮೊಮ್ಮಕ್ಳಿಗೆ ಅಂಡುಗುಂಡಿ ತೊಳೆದ್ಬಿಟ್ಟು ಒಮ್ಮೈಕ ಮೇಲೆ ಬಾಣ್ತಾನ ಬಸುತ್ತಾನ ಮಾಡಿಬಿಟ್ಟು ಹೋಗುವೆ ಅಂತವ. ನೀನು ನೋಡಿ ಸರಿಯಾದವಳೆ ಯಾಕಂತ ತಕೋ. ಅಯ್ಯೋ, ನಿನ್ನ ಯಾರು ನಮಗೆ ಬಾಣ್ತಾನ ಮಾಡುವಂದವರು? ಬಾಣ್ತಾನೆ ಮಾಡ್ಬೇಡಕ್ಕಂತಕೋ. ಅವಳಿಗೆ ಅಡುಗೆ ಮಾಡ್ತೀನಿ, ನಿನಗೂ ಮಾಡಿ ಇಕ್ತೀನಿ, ಹುಣ್ಕೊಂಡಿರು. ಭಾರಿ ದಿವಸ ಆಗದೆ ನೀನು ಬಂದು. ನಾವು ಓದಿಯ ಏನು ಹಬ್ಬನೂ ಇಲ್ಲ, ಹುಣ್ಮೆನೂ ಇಲ್ಲ. ಹೇಳು, ಫೋನ್ ಮಾಡಿ ಸದ್ಯಕ್ಕೆ ನಾವು ಬರೋಕ್ಕಿಲ್ಲ, ಅಷ್ಟು ದಿವಸ ಉಳ್ಕೊತೀನಿ ಅಂತ. ಉಳ್ಕೊಯ್ಲಿ, ನಿನ್ನ ಮಗನುವೇ ಉಳ್ಕೊಳಕ್ಕೆ ಹೇಳು ಚಿಕ್ಕವನ್ನ ಅಂತ ಕೂತವನೆ. ಅಯ್ಯೋ, ನನ್ನ ಮಗ ಅಂತಾನೆ ಬಿಡವ. ನನ್ನ ಮಗ ಅಪ್ರಂಜಿ ಅಲ್ವಾ, ಚಿಕ್ಕವನ್ ಕಂಡ್ರೆ ಬಿದ್ದು ಸಾಯ್ತಾನೆ. ನೀನು ಸೊಸೆ ಅವಳಲ್ಲ ಡ್ರಮ್ಮು. ಆ ಮುಂಡೆಗೆ ನಾನು ಕಂಡ್ರೆ ಹಾಕಿಲ್ಲ. ಅವಳಂತೂ ದುರ್ದ್ರ ಮುಂಡೆ. ಸಂದೆ ಗಂಟ ಏನು ಒಂದು ಕೆಲಸನೂ ಮಾಡ್ಕೊಡಕ್ಕಿಲ್ಲ, ಒಂದು ಬದುಕಾಟನೂ ಮಾಡ್ಕೊಡಕ್ಕಿಲ್ಲ, ಏನು ಮಾಡ್ಕೊಡಕ್ಕಿಲ್ಲ. ಏನಾದ್ರು ಕೇಳಿದ್ರೆ ಐಕಿಲ್ಲ ಕಣತೆ. ಅವಳು ಬಾಯಿಗೆ ಬರ್ತದೆ ಸರಿಯಾಗಿ ಬೇಡ ಬಿಡು. ಎಮ್ಮೆ ಹಂಗೆ ಕೂತಿದ್ದ ಜಾಗಕ್ಕೆ ಬಿಟ್ಟು ಹಳ್ಳಾಡಕ್ಕಿಲ್ಲ. ಎಲ್ಲಿಂದ ಹೇಳಕ್ಕದದು? ತಿನ್ನೋದು ಉಣ್ಣೋದು ಅಲ್ಲೇ ಬಂದು ಕೂತ್ಕೊಳ್ಳೋದು, ತಿನ್ನೋದು ಉಣ್ಣೋದು ಅಲ್ಲೇ ಬಂದು ಕೂತ್ಕೊಳ್ಳೋದು. ಅಯ್ಯೋ ಹೋಗ್ಲಿ ಬಿಡು, ಅದು ಯಾಕಂಗೆ ಬೈಕ ಕೂತಿರ್ತಿದ್ದಿ? ನಾವು ಸಾಕ ಬಾಡ್ನೆಸ್ರು ಇನ್ನೇನಾರು ತಂದ್ಕೊಡೋಣ ಅಂತ ಕೇಳ್ತಿತ್ತು ಗಿರ್ಜಗಂಡ. ಅದಕ್ಕೆ ಗಿರ್ಜನ್ ಕೇಳ್ಬಿಟ್ಟು ಹೇಳ್ತೀನಿ ಅಂದೆ. ಸದ್ಯಕ್ಕೆ ಸಾಕುತ್ತಾನೆ, ಇಲ್ಲಿ ಮೊಟ್ಟೆ ಬೇಯಿಸ್ಕೊಳ್ಳೋದ ಮರಿ ಬಣ್ಣಸ್ರಿಗೆ ಏನೋ ಬೇಕಾದ್ರೆ ಸಂಜೆ ಮಾಡ್ಕೊಳಕೈತದೆ. ಹಾಕಿಲ್ಲ ಎಲ್ಲನೂ ಈಗಲೇ ಮಾಡೋಕ್ಕೆ. ಏನಾರು ನೀನು ಮಾಡಿಯೇ? ಇಲ್ಲ ಕಣವಿಲ್ಲ, ಈಗಂತೂ ಮಾಡೋಕ್ಕಾಯ್ಕಿಲ್ಲ ನನಗೆ. ಹೊಸಿ ಇಟ್ಟು ತಿರ್ಕೊಬಿಡು, ಅನ್ನ ಆಗದೆ. ಹೊಸಿ ಇಟ್ಟು ತಿರ್ಕೊಂಡು ಎಲ್ಲರಿಗೂ ಕೊಟ್ಬಿಡು, ನನಗೇನು ಹೇಳಬೇಡ. ಹೇಳ್ನಿಲ್ವ, ನನಗೆ ಕೆಲಸಕ್ಕೆ ಮೇಲೆ ಭಾರಿ ಹಾಕಿಲ್ಲ. ನಮ್ಮ ಮಟ್ಟಿಲಿ ಇದನ್ನೆಲ್ಲ ಮಾಡ್ಯಾರ, ನಾನು ಮಾಡಿನ? ನಮ್ಮ ಮಟ್ಟಿಲಿ ಬಿದ್ದವರಲ್ಲ ನನ್ನ ಮಕ್ಕಳು ಮುಂದೆ ಅವ್ರ ಕೈಲಿ ಮಾಡಿಸ್ತೀನಿ. ನಾನಿಂತ ಕೆಲಸ ಎಲ್ಲ ಮಾಡೋಕ್ಕೆ ಹಾಕಿಲ್ಲ. ಏನೋ ಸಣ್ಣ ಪುಟ್ಟ ಏನೋ ಮಾಡ್ಕೊತೀನಿ, ಹೇಳ್ಬಿಟ್ಟು ಮಾಡಿಸ್ತೀನಿ. ನಾನು ಯಾವುದೇ ಕೆಲಸಕ್ಕೂ ಕೈ ಹಾಕಕ್ಕೆ ಹೋಯ್ಕಿಲ್ಲ. ಅವ್ರ ಕೈಲಿ ಹೇಳ್ಸ್ಬಿಟ್ಟು ನಾನು ಹೇಳ್ಬಿಟ್ಟು ಅವ್ರ ಕೈಲಿ ಮಾಡಿಸೋದೆ. ನಿನ್ನಂಗೆ ಎಲ್ಲಕ್ಕೂ ನಾನೇ ಕೈ ಎಟ್ಟಕ್ಕೋದನ್ನ? ಏನೋ ಇಲ್ಲಿ ನೀನು ಇಲ್ವಲ್ಲ, ಗಿರ್ಜನ್ಗೆ ಕಾಲು ನೋವು ಹಂಗೆ ಬಿಟ್ರೆ ಮಾಲೂನ್ಗೆ ಅಡುಗೆ ಮಾಡೋಕ್ಕಾಯ್ಕಿಲ್ಲ, ಮುಟ್ಟಕ್ಕಾಯ್ಕಿಲ್ಲ ಅಂದ್ಬಿಟ್ಟು ಹಂಗೆ ನಾನು ಇಲ್ಲಿ ಕೆಲಸ ಮಾಡ್ತಿರೋದು. ಅದು ಬೇರೆ ಆಯ್ತು ತಗೊಬಿಟ್ಟು ಅಡುಗೆ ಮಾಡ್ಕೊಂಡು ಹೋಯ್ತಾಳೆ ಸುಬ್ಬಿ ಅನ್ಕೊಂಡು. ಅಯ್ಯೋ ಇಲ್ಲ ಕದ್ಬಿಡು, ಅದಕ್ಕೆ ನಿನ್ನ ಬಗ್ಗೆ ಗೊತ್ತಿಲ್ವ ನನಗೆ? ನೀನು ಎಷ್ಟು ಚೆನ್ನಾಗಿ ವಾಗ್ದಾನ ಮಾಡ್ತಿದ್ದಿ, ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಿದ್ದಿ, ಆಮೇಲೆ ಎಷ್ಟು ಆಸೆಯಿಂದ ಮಾಡ್ತಿದ್ದಿ ಅಂತವ. ಬಿಡವ, ಬೇಡಕತ್ತೆ ನೀನು ಮಾಡೋದು ಬೇಡ, ಮುಟ್ಟೋದು ಬೇಡ, ತಿನ್ಕೊಂಡು ಉಣ್ಕೊಂಡಿರು. ಅದು ಏನು ಹೇಳ್ಬೇಕು ಹೇಳು, ನಾವೇ ಕೆಲಸ ಮಾಡ್ಕೊಂಡು ಹೋಯ್ತೀವಂತೆ. ಅಲ್ಲ ಕಣ್ಣಿಯಾಕೆ ನಿನಗೇನು ಜ್ಞಾನ ಬೇಡವಾ? ಕುಳ್ಳ ದುಡ್ಡಿಗೆ ಊಸಿ ಪರದಾಡ್ದನ. ಗಿರ್ಜನ್ನು ಕೇಳಿದ ಗಿರ್ಜನ್ ತಗೋತಿದ್ದಿಲ್ಲ, ಎಲ್ಲರನ್ನೂ ದುಡ್ಡು ಕೇಳ್ತಾ ಕೂತವನೆ. ಜ್ಞಾನ ಬೇಕು ತಾನೆ? ಹೆಂಗಿರು ಹೆರಿಗೆ ಹತ್ರ ಆಯ್ತದೆ, ಕಷ್ಟ ಸುಖಕ್ಕೆ ದುಡ್ಡು ಕಸ ಮುಡಿಕೊಳ್ಳದ ಮುಟ್ಟದ ಅಂತವ. ಏನೂ ಇಲ್ಲ, ಜ್ಞಾನ ಇಲ್ದೇನೆ ನೀವೆಲ್ಲ ಮನೇಲಿ ವಾಗ್ದಾನ ಮಾಡ್ಕೊ ಕೂತಿರ್ತೀರಿ. ಜ್ಞಾನ ಬೇಕು ಕನ್ಯಾಕ, ಚೂರು ಪಾರಾರು ಜ್ಞಾನ ಬೇಕು ಹೆಂಗಸ್ಗಳಿಗೆ, ಒಂದು ಚೂರಾರುವೆ. ಅಲ್ಲ ಅವ್ರಪ್ಪನ ಇಟ್ಟಿಲ್ತಾನೆ ಏನು ಮಾಡ್ತಿದ್ರು? ನೀವು ಸೊಸೆ ಜ್ಞಾನ ಬೇಡವಾ? ಕುಳ್ಳನ್ನ ಫೋನ್ ಮಾಡಿ ಸಂಜೆ ಗಂಟೆ 108 ಸರಿ ದುಡ್ಡು ಆಯ್ತಾ ಫೋನ್ ಹಾಕ್ಸು ಅಂತ ಮಾಡ್ತಾಳಲ್ಲ. ಏನು ಪ್ರಿಂಟ್ ಹೊತ್ಬಿಟ್ಟು ಹೋಗಿದ್ದಾಳೆ ಇವಾಗ ಫೋನ್ ತಗೊಳ್ಳಿ ಪುಸ್ಕ ಅಂತ ಹಾಕಕ್ಕೆ. ಫೋನ್ ಕಿತ್ಕೊಂಡು ಸರಿಯಾಗಿ ಹೋಗ್ದು ಬಿಡೋಣ ಅನಿಸ್ತಿತ್ತು. ಆಸ್ಪತ್ರೆಯಲ್ಲಿ ಅವ್ರೆ ಅವ್ರ ಪರಿಸ್ಥಿತಿ ಏನಿದ್ದದೋ ಎತ್ತಿದ್ದದೋ ಕಣೆ ಅಂದ್ಬಿಟ್ಟು ಸುಮ್ಮನೆ ಆಗ್ಯವನಿ. ಇಲ್ಲಾಂದ್ರೆ ಸರಿಯಾಗಿ ಕೆಲಸ ಮಾಡ್ಬಿಡಿ ನೀ ಸೊಸೆಗೆ. 5 ನಿಮಿಷಕ್ಕೂ ಫೋನ್ ಮಾಡ್ತಾಳೆ ಕಣ್ಯಾಕ. ಆಯ್ತಾ ಕುಳ್ಳೆ ಫೋನ್ಗೆ ಹಾಕ್ಬಿಡು, ಆಯ್ತಾ ಕುಳ್ಳೆ ಫೋನ್ಗೆ ಹಾಕ್ಬಿಡು, ಯಾರು ಕೊಟ್ರೆ ಹೆಂಗೆ ಮಾಡಿದೆ ಹಾಕ್ಬಿಡು ಅನ್ಕೊಂಡು ಹೆಂಗೆ ಬಾರಿಸ್ಬಿಡೋಣ ಅಷ್ಟು ಹುಚ್ಚಾತಿತ್ತು. ದುಡ್ಡು ಅಂತ ಸಾಯ್ತಾವೆ ಎಲ್ಲ ಮುಂಡೆವು. ಅಯ್ಯೋಣೆ ಮಗ ಸರಿ ಕತ್ ಬಿಡೋರ್ಗೆಲ್ಲ ಹೋಗ್ದೀವ್ನಿ. ನೀನು ಅದನ್ನೇ ಎಸ್ಸಲ ಮಾತಾಡಿಯೇ ಅವ್ರಿಗೆಲ್ಲ ಚಂದಾಗಿ ಮುರಿಗೋದು ಇಳಿಸಿವ್ನಿ. ಅದಕ್ಕೆ ಹಿಂಗೆ ಆಡಿರಿ ಅಂತವ ಬುಟ್ಟಾಕ್ನೆ. ನೀವು ಸಂದೆ ಗಂಟೆ ಅದನ್ನೇ ಹೇಳ್ಕೊಂಡು ಸುತ್ತ ಬೇಡ. ಸರಿ ಕತ್ ನಡಿ, ಆ ಮುಗಿಗೆ ಏನಾರು ಇಕ್ಕೊಡು. ನನ್ನ ಮಗ ಬಾರಿ ಹಿಡಿದೋಗ್ಬಿಟ್ಟದೆ.
ಅಚ್ಚುಕಟ್ಟಾಗಿ ಅಡುಗೆ ಮಾಡಿಕೊಡು ನನ್ನ ಮಾಲೋನ್ಗೆ ಉಣ್ಕೊಂಡು ತಿನ್ಕೊಂಡಿರ್ಲಿ. ಐಕ್ಳು ಏನು ಮಾಡ್ತಿದ್ದಾವ ಕಣೆ ನೋಡ್ತೀನಿ. ಅದೇ ನಾನು ಊರಿಗೆ ಹೋಗೋದು ಅನ್ಕೊಂಡಿದ್ದೆ. ಬ್ಯಾಡಕ್ಕ ಸುಮ್ಮನಿರು, ಈಗಲೇ ಹೋಗಿ ಏನು ಮಾಡಿ ಕೆಲಸ ತಲೆ ಕೆಡ್ಸ್ಕೊಬೇಡ, ನಾನು ಮಾಡ್ಕೊ ಹೋಯ್ತೀನಿ, ಸುಮ್ಮನಿರು. ನೇ ಅಕ್ಕ ಎಲ್ಲ ಕೆಲಸನೂ ನೀನೇ ಮಾಡ್ಕೊ ಹೋಯ್ತಿದ್ಯಲ್ಲ, ನೀ ಸೊಸೆ ಕೈ ಲೂಸಿ ಮಾಡಿಸ್ಕೊ. ತಿನ್ಕ ಕೂತಾವಳೆ ಗುಂಡಿ ಹಂಗೆ ಎಲ್ಲನೂ ಹುಡುಗಿ ಹಂಗೆ ನೀನು ಮಾಡು. ಅವಳು ಮುತ್ಕಿ ಹಂಗೆ ಮೂಲೆ ಕೂತ್ಕೊಳ್ಳಿ. ಸೋಕೆಕಂತಕೋ ನಿನ್ನ ಮನೆಗೆ ಬಂದ್ಬಿಟ್ಟವಳು ಬಚಾವಾಗ್ಬಿಟ್ಟವಳೆ. ನಮ್ಮ ಮನೆಗೇನಾರು ಇರಬೇಕಾಯ್ತು ಎಷ್ಟೊತ್ತಿಗೆ ಅವಳನ್ನ ಮನೆ ಬಿಟ್ಟು ಆಚೆ ಓಡಿಸಿರೋನು. ಆ ಡ್ರಮ್ಮು ಒಂದು ಕಾಪಿನೂ ಕಾಯಿಸ್ಕೊಡಕ್ಕಿಲ್ಲ ಕಣ್ಣಿ ಯಾಕೆ. ಒಂದು ಕಾಪಿ ಕಾಯಿಸ್ಕೊಡು ಅಂದರೆ ನಾವು ಅಪ್ಪನ ಮನೆಯಿಂದ ತಂದು ಊರೊಳಂಗೆ ಆಡ್ತಾಳೆ. ಅವಾಗ ಕಾಪಿ ಕಾಯಿಸು ಅಂದರೆ ಬೆಲ್ಲ ಇಲ್ಲ ಕಣತ್ತೆ, ಟೀ ಪುಷ್ಟಿ ಇಲ್ಲ ಕಣತ್ತೆ, ಟೀ ಪುಡಿ ಇಲ್ಲ ಬೆಲ್ಲ ಇಲ್ಲ ಅಂದ್ಲು ಸರಿ ಅಂದರೆ ಹಾಲು ಕರಿತಿದ್ದೀರಿ. ಹಾಲಿಲ್ವಂತೆ ಮನೇಲಿ ಹಸ್ಕೊಳವೆ, ಹಾಲು ಕರಿತವೆ ಎರಡೆರಡು, ಹಾಲಿಲ್ಲ. ಏನು ಅಷ್ಟು ದರಿದ್ರ ಬಂದಿತ್ತ ಇವಳಿಗೆ. ಮನೆ ಮೇಲೆ ಒಕ್ತನದ ಮೇಲೆ ಒಂಚೂರು ಜ್ಞಾನ ಇಲ್ಲ. ಮುಡಿ ಕಳದ ಎತ್ಕೊಂಡು ಮಟ್ಟದ. ಅಯ್ಯೋ ಸರಿ ಕದ್ ಬಿಡ್ನಿ ಅದೇ ಕಂಗಾಡಿ ಅವಳ ಜೊತೆಗೆ ಆಡಿ ಚೊಡಿಯ ನೀನು. ನೀವಿಬ್ರು ಅಕ್ಕ ತಂಗಿರ ಇಲ್ಲ ವಾರವ್ರಿಗಿತ್ತೀರ. ನಾನೇ ಸುಮ್ಮನಿವ್ನಿ ನೀನು ಯಾತಿಕಂಗ ಅವಳ ಜೊತೆಗೆ ಆಡಿ ಮಾಡ್ಕೋಯ್ತಾಳೆ ಕತೆ ಎಲ್ಲ ಕೆಲಸನೂ. ನನಗೆ ಯಾವ್ದು ಎತ್ತಗರ್ಗೆ ಹೋಯ್ತೀನಲ್ಲ ಇಲ್ಲಿ ಅವಳೇ ಬಂದ್ಬಿಟ್ಟು ಬಾಣ್ತಾನೆ ಎಲ್ಲ ಮಾಡೋದು. ನೀನು ಯಾತಿಕಂಗ ಆಡಿಯ ನೀನು. ಅವಳು ಕಂಡ್ರೆ ನಿನ್ಗಾಗಲ್ಲ, ನಿನ್ ಕಂಡ್ರೆ ಅವಳಿಗಾಗಲ್ಲ. ಹುರು ಅಂತ ಹೇಳ್ತಿದ್ರಲ್ಲ ಸಂದೆ ಗಂಟವ ಎದ್ ನಡಿ ಒಟ್ಕೊಂಡು ಬೈಲಿ. ಸುಮ್ಮನೆ ಜಗಳ ತಗೊಂಡು ಕೂತಿರಿ ಇಬ್ರು. ಓಹೋ ನೀ ಸೊಸೆ ಬಗ್ಗೆ ಹೇಳ್ಬಿಟ್ನಲ್ಲ, ಹಾಕೊಂಡು ಕಾಪ ಬಂದ್ಬಿಡ್ತು, ಊರು ಹತ್ಕೊಬಿಡ್ತು. ನಾ ಸೊಸೆ ಬಗ್ಗೆ ಅದು ಹೇಳ್ಬಿಡ್ತಾಳೆ ಅಂದ್ಬಿಟ್ಟು. ನೀ ಸೊಸೆ ಬಗ್ಗೆ ಹೇಳೋದು ಬೇಡ ಕೇಳೋದು ಬೇಡ ಕಂತಕೋ. ಏನಾರು ಮಾಡ್ಕೊಳ್ಳಿ. ಏನೋ ಒಳ್ಳೆ ಉದ್ದಾರ ಆಗ ಬುದ್ಧಿ ಹೇಳಿದ್ರೆ ಕೇಳಿರ ನೀವೆಲ್ಲವ ಕೇಳೋರಲ್ಲ. ನಾವೇನಾರು ಹೇಳಿದ್ರೆ ಮುಟ್ಟಿದ್ರೆ ನೀವು ಕೇಳವ್ರೆ. ಅಯ್ಯಯ್ಯವ ಕೇಳೋರಲ್ಲ ಕತೆ. ಸುಮ್ಮನೆ ಯಾಕೆ ಏನಾರು ಮಾಡ್ಕೊಳ್ಳಿ. ಸರಿ ಏನೋ ಮಾಲನ್ ಮುಂದೆಡು ಬಿಸಿನೀರು ಮಡ್ಗು. ಮಡ್ಗಿವ್ನಿಕಂತಕೋ ಅಲ್ಲವೇ. ಇನ್ನೇನು ಕುಳ್ಳುನು ಕರೆದು ಬಿಡ್ತೀನಿ ತಾಳು ಒಟ್ಕೊಳಕ್ಕೆ. ಆಮೇಲೆ ನೀನು ಸೊಸೆನೆಲ್ಲಾರನು ಕರೆದು ಬಿಡು. ತಂದಿರೋದು 2 kg ಬಾಡು ಮನೆ ಮಂದಿಗೆಲ್ಲ ಹಂಚ್ಬಿಡು. ಅಯ್ಯೋ ಉಣ್ರಿ ಏನಾದದು ಬೇಡ ತಿಂದ್ರೆ ಉಣ್ರೆ ಏನು ಐಕಿಲ್ಲ ಸುಮ್ಮನಿರು. ಗಿರ್ಜನ ಹೇಳೋಳೆ ಕತೆ ಬನ್ನಿ ಊಟ ಗಿಟ ಮಾಡ್ಕೋಗಿ ಅಂತ. ಇನ್ನು ಅಲ್ಲಿ ಇನ್ನೊಂದ್ಸಲ ಯಾರು ಮಾಡೋರು. ಹಬ್ಬ ಬೇರೆ ಬಂದು ಉಣ್ಕೊ ಹೋಗ್ಲಿ. ಏನು ಹೊಟ್ಟೆ ಕಿಚ್ಚು ಬಂದವಳಂಗೆ ಆಡ್ತಿದ್ದಿ ಅವಳು ಕಂಡ್ಬಿಟ್ರೆ. ಹ್ಞೂ ನೀ ಸೊಸೆ ಕಂಡ್ರೆ ಹೊಟ್ಟೆ ಕಿಚ್ಚು ಏನು ಮಡ್ಬಿಟ್ಟವಳಲ್ಲ. ಒಂದಷ್ಟು ಆಸ್ತಿ ಪಾಸ್ತಿ ಚಿನ್ನ ಬುತ್ಕಟ್ಟೆ ಅದನ್ನೆಲ್ಲ ಕಿತ್ಕೊಳ್ಳಂಡು ಕಳ್ಸೋಕ್ಕೆ ನನಗೆ ಹೊಟ್ಟೆ ಕಿಚ್ಚು. ಆಡ ಚಂದ ನೋಡು ಆಡ ಚಂದವ ನನ್ನೇ ಹೊಟ್ಟೆ ಕಿಚ್ಚು ಅಂತಾಳೆ. ಸರಿ ಅದವಳಕ್ಕೆ ತಕೊಂಡು ನೀನು ಸೊಸೆನೂ ಸರಿಯಾಗಿದ್ರಿ. ನಿಮ್ಮ ಜೊತೆ ಹಾಡು ಸಾಯಕ್ಕಾಕಿಲ್ಲ. ನೇ ಸುಬ್ಬಿ ಸರಿ ಕದ್ ಬಾಯ್ಲಿ ಹೋಗ್ಲಿ. ಅದೇ ಕಂಗೆ ಎದ್ದೋಯ್ತದಿ ಮಾಲೂನ್ ಕರಿ ಅಂದಿಲ್ವಾ. ತಾಳು ಎದಳಿಸ್ಬಿಟ್ಟು ಕೈ ನೀರು ಕೊಟ್ಬಿಟ್ಟು ಬರ್ತೀನಿ. ಸರಿ ಬಾಯ್ಲಿ ನೀರ್ನಾರು ತಗೊಂಡೋಗು. ಒಂದು ಬಟ್ಟೆ ತಗೊಬರ್ತೀನಿ ತಾಳ್ನಿ ಯಾಕ. ಅದೇ ಕವ್ವ ಲಕ್ಷ್ಮಿ ಜೊತೆಗೆ ಸಣ್ಣ ಇಕ್ಲಂಗಾಡಳು. ಅಯ್ಯೋ ರಾಮ್ನೆ ಇವಳ ಜೊತೆಗೆ ಆಡಕ್ಕಾಕಿಲ್ಲಕ್ಕಂತ ತಕೋ. ಆ ಲಕ್ಷ್ಮಿ ಅಂತ ಇವಳ ಜೊತೆಗೆ ರೋ ಅಂತ ಬೀಳ್ತಾ ಇರ್ತಾಳೆ, ಇವಳು ಅವಳ ಜೊತೆಗೆ ಬೀಳ್ತಾ ಇರ್ತಾಳೆ. ಸಂಧೆ ಗಂಟೆ ಇವರಿಬ್ರು ಕೆಂದಿರೋದೇ ನೋಡಿಲ್ಲ ನಾನು. ಯಾವಾಗಲೂ ಜಗಳ. ಇವಳಿಗೆ ನಮ್ಮ ಅಕ್ಕಂದಿರಾಗ ಇವಳಿಗೆ ಹೇಳಕ್ಕದ ಬುದ್ಧಿಯ. ನಮ್ಮ ಅಕ್ಕ ಹಂಗೆ ಹೇಳಿದ್ಲು ಹಿಂಗೆ ಹೇಳಿದ್ಲು ಹಂಗೆ ಮಾಡಿದ್ಲು ಹಿಂಗೆ ಮಾಡಿದ್ಲು ಅಂತ ಅದನ್ನೇ ದೊಡ್ಡ ವಿಚಾರ ಅಂತ ಜಗಳ ತಗತ್ತಲ್ಲ. ತಳ ಮಾಲನಾರು ಕರೆಯೋದು. ಇವಳು ಬೇರೆ ಓದ್ಲು ಆ ಬಟ್ಟೆ ತಗೊಬತ್ತೀನಿ ಅಂತ ತಂದಾಳೆ. ಅಲ್ಲೇ ಮಾತಾಡ್ತಾ ಕೂತ್ಕೊತಾಳೆ. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ.